ನೀನು ಅಷ್ಟೇ ಕಣೋ, ಯಾರಿಗೂ ಏನೋ ಇದೆಲ್ಲ ಮಾಡಕ್ ಹೋಗ್ಬೇಡ. ಏನಂದ್ರೆ ನಾವು ಇಲ್ಲಿರೋದು ನಿಮ್ ಸರ್ವಿಸ್ ಕೊಡೋಕೋಸ್ಕರನೇ ನಾವು ಸರ್ವಿಸ್ ಕೊಡ್ತಾನೆ ಇದೀರಿ. ಒಂದು ತಪ್ಪು ಬಸ್ಟ್ ಔಟ್ ಆಗಿರ್ತೀರಿ, ತುಂಬಾ ಜನ ಇದ್ದಾಗ ಕ್ರೌಡ್ ಎಲ್ಲ ಮಾಡ್ಕೊಳ್ಳಿ, ಹೋಟ್ಲವ್ರ ಕಷ್ಟ ನೀವು ಸ್ಪಂದಿಸ್ಬೇಕು. ನಮ್ಗೆ ವಿಡಿಯೋ ಇಂದ ಜಸ್ಟ್ ಒಂದು ವಿಡಿಯೋ ಇಂದ 100 ಬ್ಯಾಡ್ ರಿವ್ಯೂಸ್ ಬಂದಿದೆ. ನೆಕ್ಸ್ಟ್ ಟೈಮ್ ನಾವೇನಂದ್ರೆ ರಿಯಾಕ್ಟ್ ಆಗ್ಬಾರ್ದು. ಅದು ರೌಡಿಸಮ್, ಗುಂಡಾಗಿರಿ ಅದೆಲ್ಲ ಸುಮ್ನೆ ಇದೆಲ್ಲ ಜಸ್ಟ್ ನಾವು ನಿಮ್ಮ ಹತ್ರ ಕೆಲವು ಇಷ್ಟ. ಹೌದೌದು ನೆಕ್ಸ್ಟ್ ಟೈಮ್ ಹಾಯ್ ಸ್ನೇಹಿತರೆ, ನನ್ನ ಹೆಸರು ಸುಭಾಷ್ ಜಾಧವ್ ಅಂತ. ನಮ್ದು ಒಂದು ಯೂಟ್ಯೂಬ್ ಚಾನಲ್ SRJ ಕನ್ನಡಿಗ ಅಂತ. ಇಲ್ಲಿ ನಿನ್ನೆ ಒಂದು 27ನೇ ತಾರೀಕು ಇನ್ಸಿಡೆಂಟ್ ಆಗಿತ್ತು. ಏನಪ್ಪಾ ಅಂದ್ರೆ ಅದು ನಿನ್ನೆ ನನಗೆ ತುಂಬಾ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಕ್ಕೆ ಬಂದಿತ್ತು. ಕಸ್ಟಮರ್ ಹತ್ರ 4-5 ಸರಿ ಫೋನ್ ಮಾಡಿದ್ರು. ಅದಕ್ಕೆ ಅದನ್ನ ನಾನು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ. ಅಂತ ಹಾಕಿದ ತಕ್ಷಣ ಇವರು ಏನಾದ್ರು ಸಾರಿ ಕೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಸಾರಿ ಹೇಳ್ತಾರಲ್ಲ ಅಂತ. ಆಮೇಲೆ ಇಲ್ಲಿ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಸಾರಿ ಹೇಳ್ತಾರೆ ಅಂತ ಅವ್ರು ಇರಲಿಲ್ಲ. ಆಮೇಲೆ ಹೊಯ್ಸಳದವ್ರು ಬಂದ್ಬಿಟ್ಟು ಪೊಲೀಸ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರನೂ ಸಾರಿ ಕೇಳಿಸ್ಬಿಟ್ಟು ನಾವು ವಿಡಿಯೋ ಮಾಡಿರೋದು ಅದನ್ನು ಡಿಲೀಟ್ ಮಾಡಿಸಿದ್ದಾರೆ ವಿಡಿಯೋನ. ಅದಕ್ಕೆ ಇವಾಗ ಅವರು ಬೇಕಾದ್ರೆ ನೀವೇ ಹೇಳಿ ಅಣ್ಣ. ನಮ್ ಕಡೆಯಿಂದ ಏನ್ ಪ್ರಾಬ್ಲಮ್ ಆಗುತ್ತಂತೆ, ಜನಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಏನಂದ್ರೆ ನಮ್ಗೆ ಸ್ವಿಗ್ಗಿ ಝೊಮ್ಯಾಟೊ ಅವರು 20 ಮಿನಿಟ್ಸ್ 25 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಆರ್ಡ್ರು ರಶ್ ಅವರ್ ಇದ್ದಾಗ, ಪೀಕ್ ಅವರ್ ಇದ್ದಾಗೆಲ್ಲ 20 ಇಂದ 25 ನಿಮಿಷ ಟೈಮ್ ಕೊಡ್ತಾರೆ. ಸೊ ನಾವ್ ಇವ್ರಿಗೆ ಒಂದ್ 2-3 ಸತಿ ರಿಕ್ವೆಸ್ಟ್ ಮಾಡಿದ್ರಿ, ಸರ್ ವೆಯ್ಟ್ ಮಾಡಿ ಒಂದ್ 2 ನಿಮಿಷ ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಸುಮಾರು ಸತಿ ಹೇಳ್ದೆ. ಬಟ್ ಏನಂದ್ರೆ ಅಲ್ಲಿ ಇದ್ದಿದ್ ರಶ್ ಅಲ್ಲಿ ಇವರು ಪದೇ ಕೇಳ್ತಾ ಇದ್ದಾಗ ನಮ್ಗೆ ಏನಂದ್ರೆ ಅಲ್ಲಿ ಬೆಳಗ್ಗೆಯಿಂದ ನಾವು ಅಲ್ಲಿ ಏನಂದ್ರೆ ಕೆಲಸ ಮಾಡ್ಕೊಂಡು, ನಾವು ಕೂಡ 4 ಗಂಟೆಗೆ ಎದ್ದು ಕೆಲಸ ಮಾಡ್ಕೊಂಡು ಇಲ್ಲಿ ತುಂಬಾ ಕಷ್ಟಪಟ್ಟು ನಿಮ್ಗೋಸ್ಕರನೇ ಇರ್ತೀವಿ. ನಾವು ಕೂಡ ನಿಮ್ ಸರ್ವಿಸ್ ಕೊಡೋಕೋಸ್ಕರನೇ ನಾನು ಹೋಟ್ಲು ಮಾಡಿರೋದು. ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೋಸ್ಕರನೇ ನಾನು ಈ ಕಡೆ ಸಪ್ರೇಟ್ ಒಂದು ಡೋರ್ ಮಾಡಿಸಿ ಇಲ್ಲಿ ಬಂದ್ಬಿಡಿ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗಂತ ಎಲ್ಲ ಫೆಸಿಲಿಟಿ ಮಾಡಿ. ಏನಂದ್ರೆ 25 ಮಿನಿಟ್ಸ್ ಆಗಿದೆ ಆರ್ಡರ್ಗೆ, ಅಷ್ಟೇ, ಜಾಸ್ತಿ ಆಗಿಲ್ಲ. 25 ಮಿನಿಟ್ಸ್ ನಮ್ಗೆ ಸ್ವಿಗ್ಗಿ ಪ್ರಿಪ್ರೇಷನ್ ಟೈಮ್ 20 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಏನಂದ್ರೆ ನಮಗೂ ಅಲ್ಲಿ ಸುಮಾರು ಜನ ಕಸ್ಟಮರ್ಸ್ ಇರುತ್ತೆ, ಮುಂದೆ ಇಲ್ಲಿ ಫುಲ್ ರಶ್ ಆಗ್ಬಿಟ್ಟಿರುತ್ತೆ ಹೋಟ್ಲು. ಇದೆಲ್ಲ ನೋಡ್ಕೊಂಡು ನಾವೇನಂದ್ರೆ ಒಂದೊಂದ್ಸತಿ ರಿಯಾಕ್ಟ್ ಆಗ್ಬಿಡ್ತೀರಿ. ನಾನು ಅದು ರಿಯಾಕ್ಟ್ ಆಗಿರೋದಕ್ಕೋಸ್ಕರ ಸಾರಿ ಕೇಳ್ತೀನಿ, ಇಲ್ಲ ಅಂತಲ್ಲ. ನಾನೇನಂದ್ರೆ ಇವಾಗ ಏನಂದ್ರೆ ನಾನು ಅವ್ರಿಗೆ 2 ಸತಿ ಹೇಳ್ಬಿಟ್ಟು ತುಂಬಾ ಜನ ಬಂದು ಪ್ರೆಷರ್ ಮಾಡ್ತಾ ಇದ್ದಾಗ, ತುಂಬಾ ಇದು ಪ್ರೆಷರ್ ಆಗ್ತಾ ಇದ್ದಾಗ ನಾವು ಬಸ್ಟ್ ಔಟ್ ಆಗ್ಬಿಡ್ತೀರಿ. ಯಾಕಂದ್ರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ನಾವ್ ಇಲ್ಲಿ ಕೆಲಸ ಬಿಟ್ಟಿರ್ತೀರಿ, ಈ ಕಡೆ ಒಂದ್ ಕೆಲಸ ಮಾಡ್ತಾ ಇರ್ತೀರಿ, ಇಲ್ಲೊಂದ್ ಕೆಲಸ ಮಾಡ್ತಾ ಇರ್ತೀರಿ, ದೋಸೆ ಹೊಡಿತಾ ಇರ್ತೀರಿ. ಸೊ ಈ ಟೈಮಲ್ಲಿ ಏನ್ ಮಾಡ್ತೀರಿ, ಎಲ್ಲಾರು ಬಂದು ಒಬ್ಬನ್ನೇ ಇದು ಒಂಥರ ಬಂದು ಕೇಳಿದಾಗ ನಮಗೂ ಒಂದ್ ಸ್ವಲ್ಪ ರಿಯಾಕ್ಟ್ ಆಗೋ ತರ ಸಿಚುವೇಶನ್ಸ್ ಇರುತ್ತೆ. ಆ ರಿಯಾಕ್ಷನ್ ಏನಂದ್ರೆ ನಾನು ಅವ್ರನ್ನ ಸಾರಿ ಕೇಳಿದೀನಿ. ಏನಕ್ಕಂದ್ರೆ ನಾನು ಆ ತರ ರಿಯಾಕ್ಟ್ ಮಾಡಿದಕ್ಕೋಸ್ಕರ. ಬಟ್ ಸ್ವಿಗ್ಗಿದು ಟೈಮಿಂಗ್ಸ್ ಆಗುತ್ತೆ, ನಾವ್ ಅದನ್ನ ಮುಂಚೆನೆ ಹೇಳ್ತೀರಿ, ಅದನ್ನ ಅರ್ಥ ಮಾಡ್ಕೊಬೇಕು. ಇವಾಗ ಏನಂದ್ರೆ ಅವ್ರ ಕಡೆಯಿಂದನೂ ತಪ್ಪಾಗಿದೆ, ನಮ್ ಕಡೆಯಿಂದನೂ ತಪ್ಪಾಗಿದೆ. ಸೊ ಅದಕ್ಕೆ ನಾವು ಏನಂದ್ರೆ ನಾವು ಸಾರ್ಟ್ ಔಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಇದ್ರಿ. ಜನಕ್ಕೆ ಏನ್ ತಪ್ಪು ಮಾಹಿತಿ ಹೋಗೋದ್ ಬೇಡ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದೀರಿ ಅಷ್ಟೇ. ಓಕೆ ಸಿದ್ರೆ, ಸೊ ಈಗ ಅವ್ರ ಕಡೆಯಿಂದ ಅವ್ರು ಹೇಳ್ತಿದ್ದಾರೆ ಇವ್ರದ್ದು ನೆನ್ನೆ ಏನಾಗಿದೆ. ಒಟ್ಟಿನಲ್ಲಿ ಈಗೇನಂದ್ರೆ ಇವ್ರಿಬ್ರು ಲೈಕ್ ಅವ್ರ ಕಡೆಯಿಂದನೂ ಸಾರಿ ಆಗಿದೆ, ಇವ್ರ ಕಡೆಯಿಂದ ವಿಡಿಯೋ ಡಿಲೀಟ್ ಆಗ್ಬಿಟ್ಟು ಅದಾಗಿದೆ. ಸೊ ನಾವು ಕೇಳ್ಕೊಳ್ಳೋದಿಷ್ಟೇ, ಲೈಕ್ ಅವ್ರ ಹತ್ರ ನಾವು ಕೇಳೋದೇನಪ್ಪ ಅಂತಂದ್ರೆ ಸಮಾಧಾನದಿಂದ, ಲೈಕ್ ತಾಳ್ಮೆಯಿಂದ ಇದ್ರೆ ಇದು ಯಾವ್ದು ಆಗಲ್ಲ. ಸೊ ಯಾವ್ದೇ ರೀತಿ ಪ್ರಾಬ್ಲಮ್ ಆಗುತ್ತೆ, ಎಲ್ಲೋ ಆಗುತ್ತೆ. ಬಟ್ ಕರೆಕ್ಟ್ ಆಗಿ ನಾವು ಸಮಾಧಾನದಿಂದ ಏನೋಲ್ಲ. ನಾವು ನಿಮ್ಮ ಹತ್ರ ಕೇಳೋದು ಇಷ್ಟ. ನೆಕ್ಸ್ಟ್ ಟೈಮ್ ನಿಮ್ ಹುಡುಗರಿಗೂ ಅಷ್ಟೇ ಬೇರೆ ನೀವು ಇನ್ನೊಂದು ಕೇಳಿಸ್ಕೊಳ್ಳಿ. ಮಾರ್ನಿಂಗ್ ಮಂಡೆಯಿಂದ ಫ್ರೈಡೆ ವರ್ಗು ನಿಮ್ಗೆ ಯಾವತ್ತು 5 ನಿಮಿಷ ಕೂಡ ಲೇಟ್ ಮಾಡಿಲ್ಲ, ನಾವು ಮಾಡಲ್ಲ. ಯಾವತ್ತು ನಿಮ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದಿರಿ. ನಾವ್ ಯಾರ ಜೊತೆನೂ ಆ ತರ ಎಲ್ಲ ನೀವು ಬಂದು ಇಲ್ಲಿ ನೋಡ್ಬೋದು ನಮ್ನ. ನಾವೆಲ್ಲ ಚೆನ್ನಾಗೇ ಮಾತಾಡ್ಸ್ತೀರಿ. ಯಾರನ್ನು ಆ ತರ ರೌಡಿಸಮ್, ಗುಂಡಾಗಿರಿ ಅದೆಲ್ಲ ಸುಮ್ನೆ ಇದೆಲ್ಲ ಜಸ್ಟ್ ವಿಡಿಯೋಗೋಸ್ಕರ. ಬಟ್ ನಾವ್ ಯಾರಿಗೋಸ್ಕರನು ಆ ತರ ಎಲ್ಲ ಮಾಡಿಲ್ಲ. ನಾವಿಲ್ಲ ಆ ತರ ಮಾಡಿದಿದ್ರೆ ಯಾರು ಜನ ಬರ್ತಾ ಇದ್ದಿಲ್ಲ. ಇಷ್ಟು ಜನ ಏನಕ್ಕೆ ಬರ್ತಾರೆ, ನಾವು ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಜನ ಬರ್ತಾ ಇದಾರೆ. ಅದನ್ನ ನಾವೇನಂದ್ರೆ ಇವಾಗ ಇವ್ರು ಏನ್ ಹೇಳ್ತಿದ್ರೆ ಆ ಟೈಮಲ್ಲಿ ರಿಯಾಕ್ಟ್ ಆಗಿರೋದು ನಮ್ದು ಮಿಸ್ಟೇಕ್ ಇದೆ, ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಟೈಮಲ್ಲಿ ನೆಕ್ಸ್ಟ್ ಟೈಮ್ ನಾವೇನಂದ್ರೆ ರಿಯಾಕ್ಟ್ ಆಗ್ಬಾರ್ದು. ಅದು ನಾವು ರಿಯಾಕ್ಟ್ ಆಗ್ದಿರ ಸುಮಾರು ಸತಿ ಹೇಳಿದೀರ, ಅದನ್ನು ಕೂಡ. ಹೌದು. ಆಮೇಲೆ ಇಲ್ಲ ಇದೆಯಲ್ಲ, ಆಮೇಲೆ ಇನ್ನೊಂದ್ ಏನಂದ್ರೆ ಎಲ್ಲೆಲ್ಲಿ ವಿಡಿಯೋ ಹಾಕಿದ್ರೆ ಇದೆಲ್ಲ ತುಂಬಾ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಸಮಾಜಕ್ಕೆ. ನಿಜವಾಗ್ಲೂ ತುಂಬಾ ರಾಂಗ್ ಮೆಸೇಜ್ ಹೋಗುತ್ತೆ. ನಾವು ತುಂಬಾ ಕಷ್ಟಪಟ್ಟಿರ್ತೀರಿ ನಮ್ ರೆಸ್ಟೋರೆಂಟ್ ನ ಬೆಳ್ಸಕ್ಕೆ. ನೆನೆ ಒಂದೇ ದಿವಸ ಜಸ್ಟ್ ಒಂದು ಇದು ಡೆಲಿವರಿ ಮಾಡಿರೋದು ವಿಡಿಯೋ ಇಂದ 100 ಬ್ಯಾಡ್ ರಿವ್ಯೂಸ್ ಬಂದಿದೆ. ಸುಮ್ನೆ ಏನು ಅವ್ರು ಬಂದಿಲ್ಲ, ನಮ್ಮ ಹೋಟ್ಲಲ್ಲಿ ಟೇಸ್ಟ್ ಮಾಡಿಲ್ಲ, ಎಲ್ಲ ಫೇಕ್ ರಿವ್ಯೂಸ್ ತುಂಬಾ ಬಂದಿದೆ. ಸೊ ನಾವೇನ್ ಕೇಳ್ಕೊಳೋದಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ, ಎಲ್ಲೆಲ್ಲಿ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ಎಲ್ಲೆಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದಿರೋ ಒಂದ್ಸತಿ ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ಹಾಕಕ್ ಮುಂಚೆ ಯಾವ ಕಡೆಯಿಂದ ತಪ್ಪಿದ್ಯಾ, ಸರಿ ಇದ್ಯಾ, ಏನಿದ್ಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅವ್ರ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ, ಹೋಟ್ಲವ್ರ ಕಷ್ಟನೂ ನೀವು ಸ್ಪಂದಿಸ್ಬೇಕು ನಮ್ಗೆ, ನಾವು ನಿಮ್ಗೆ ಸ್ಪಂದಿಸ್ತೀರಿ. ಸೊ ಇದಕ್ಕೇನಂದ್ರೆ ನಾವು ಇವಾಗ ಅದಕ್ಕೋಸ್ಕರ ನಾವು ಬೇರೆ ತರ ಎಲ್ಲ ನಾವು ಇವ್ರು ಬರಕ್ ಮುಂಚೆಯಿಂದ 2 ವೀಕ್ಸ್ ಇಂದ ನಾವೇನಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ ಸಪ್ರೇಟ್ ಆಗಿ ಒಂದು
ಹಂಚಾಕ್ಸಿ ರೆಡಿ ಮಾಡ್ಬೇಕಂತ ನಾನು ಮುಂಚೆನೆ ಅನ್ಕೊಂಡು ರೆಡಿ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಸ್ಪೇಸ್ ಕಂಜೆಷನ್ ಇಂದ ಸ್ವಲ್ಪ ರಿಸ್ಕ್ ಆಗುತ್ತೆ ನಮಗೂ ಅದ್ ಮಾಡೋಕ್ಕೋಸ್ಕರ. ಸೊ ಎಲ್ಲರೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನಾನು ಎಲ್ಲೆಲ್ಲಿ ವಿಡಿಯೋಸ್ ಹಾಕಿರೋ ಆ ವಿಡಿಯೋಸ್ ಎಲ್ಲ ರಿವ್ಯೂ ಮಾಡಿ. ಈ ತರ ತಪ್ಪು ಸಂದೇಶ ಸಮಾಜಕ್ಕೆ ಹೋಗೋದ್ ಬೇಡ. ನಾನು ರಿಯಾಕ್ಟ್ ಆಗಿರೋದು ಇವಾಗ ಹೇಳ್ತೇನೆ, ಅದೇ ಅವ್ರು ಕೇಳ್ತಾರೆ. ರಿಯಾಕ್ಟ್ ಆಗಿರೋದು ನಂದು ತಪ್ಪು. ಬಸ್ಟ್ ಔಟ್ ಆಗಿರ್ತೀರಿ ತುಂಬಾ ಜನ ಇದ್ದಾಗ ಕ್ರೌಡ್ ಅಲ್ಲಿ ಏನೋ ಒಂದ್ ಮಾತು ಬಂದಿರುತ್ತೆ, ಅದನ್ನ ನಾವು ಯಾವಾಗ ಅದೇ ತರ ಅಂತ ಜಡ್ಜ್ ಮಾಡಬಾರ್ದು. ಒಬ್ಬ ಮನುಷ್ಯನ ಒಂದೇ ಒಂದ್ 2 ನಿಮಿಷ ನೋಡ್ಬಿಟ್ಟು ಜಡ್ಜ್ ಮಾಡಕ್ಕೆ ಯಾರಿಗೂ ರೈಟ್ಸ್ ಇರಲ್ಲ. ನಾವೇನಂದ್ರೆ ನಾವು ಇಲ್ಲಿರೋದು ನಿಮ್ ಸರ್ವಿಸ್ ಕೊಡೋಕೋಸ್ಕರನೇ ನಾವು ಸರ್ವಿಸ್ ಕೊಡ್ತಾನೆ ಇದೀರಿ. ಮಾರ್ನಿಂಗ್ 7 ಗಂಟೆಗೆ ನಮ್ಮ ಹೋಟ್ಲ್ ಓಪನ್ ಆಗುತ್ತೆ, ನೈಟ್ 10 ಗಂಟೆಗೆ ಇಲ್ಲಿ ನೋಡ್ಬೋದು ನೀವು ರಾಮಚಂದ್ರಪುರ, ವಿದ್ಯಾರಣ್ಯಪುರ ನೈಟ್ 10 ಗಂಟೆವರೆಗೂ ನೀವು ಟೈಮಿಂಗ್ಸ್ ಕೂಡ ನೋಡ್ಬೋದು. 10 ಗಂಟೆವರೆಗೂ ಓಪನ್ ಇರ್ತೀರಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಿಮ್ ಸರ್ವಿಸ್ ಅಲ್ಲೇ ಇರ್ತೀರಿ ನಾವು 10 ಗಂಟೆ ತನಕ. ನಿಮ್ಗೋಸ್ಕರನೇ ಕಷ್ಟ ಪಡ್ತಾ ಇರ್ತೀರಿ. ನೈಟ್ ಆದ್ರೆ ಬೆಳಗ್ಗೆವರೆಗೂ ದೋಸೆ ಇಟ್ಟು ರುಬ್ಕೊಂಡು ನಿಮ್ ಬೆಳಗ್ಗೆ 4 ಗಂಟೆ ಅಷ್ಟು ಓಪನ್ ಹಾಕೊಂಡು ನಿಮ್ಗೆ ಆರ್ಡರ್ ಬಂದಿದ ತಕ್ಷಣ ನಾವು ಈಗ ನೋಡಿ, ಇವಾಗ ಯಾರು ಸ್ವಿಗ್ಗಿ ಝೊಮ್ಯಾಟೋ ಅವ್ರು ಇಲ್ಲ, ಕಾಯ್ತಾ ಇಲ್ಲ ಯಾರು ಕಾಯ್ತಾ ಇಲ್ಲ. ಯಾಕಂದ್ರೆ ಆರ್ಡರ್ಸ್ ನಾವು ಹೋಗ್ತಾ ಇರ್ತೀವಿ ನೋಡಿ. ಇವಾಗ ಆರ್ಡರ್ ಬರ್ತಾ ಇದೆ, ಇದನ್ನೆಲ್ಲ ನಾವು ಲೇಟ್ ಮಾಡಲ್ಲ. ಜನ ಇದ್ದಿದ್ದಾಗೆಲ್ಲ ನಾವ್ ಏನಕ್ಕೆ ಲೇಟ್ ಮಾಡ್ತೀವಿ? ಏನ್ ಗೊತ್ತಾ, ಹೇಳ್ತೀವಿ. ನೀವ್ ಹೇಳಿದ್ ನಮಗೂ ಎರಡು ಮಸಾಲೆ ಹಾಕೋ. ಆಗಿದೆ. ಏನು ಮಾಡ್ಕೊಂಡು ನಾವು ಇಷ್ಟೇ ಈ ವಿಡಿಯೋ ಮುಖಾಂತರ ನಿಮ್ ಕೇಳೋದು. ನೆಕ್ಸ್ಟ್ ಟೈಮ್ ನೀವು ಹೌದೌದು ಹುಡುಗರಿಗೆ ಹೇಳಿ ಅಷ್ಟೇ. ಹೌದೌದು, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರೆಸ್ಟ್ ಟೈಮ್ ಅಲ್ಲಿ ಆಗಿದೆ ಈಗ. ರೆಸ್ಟ್ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಆಗಿದೆ. ಜೀವನ್ ಒಂದು ಸಾರಿ ಕೇಳಿಸ್ಬಿಡಿ ಅಷ್ಟೇ. ಅವ್ರ ಕಡೆಯಿಂದ ತಾಳ್ಮೆಯಿಂದ ಇರಕ್ಕೆ. ಡೆಲಿವರಿ ಬಾಯ್ಸ್ ಅಂದ್ರೆ ನಿಮ್ ಕಡೆಯಿಂದ ನಿನ್ನೆ ನಮ್ಗೆ ಆಗಿದೆ, ಅವ್ರ ಸಾರಿ ತುಂಬಾ ಸರಿಯಾಗಿದೆ. ಸುಮ್ಮನೆ ಆಗಿ ಅಷ್ಟೇ. ನೀನು ಅಷ್ಟೇ ಕಣೋ, ಯಾರಿಗೂ ಏನು ಇದೆಲ್ಲ ಮಾಡಕ್ ಹೋಗ್ಬೇಡ. ಬೈಕ್ ತಗೋ, ಇದೆಲ್ಲ ಏನು ಮಾಡಕ್ ಹೋಗ್ಬೇಡ. ಹಿಡ್ಕೊಂಬೇಕಾ? ಹಾಕೊಂತ ನೋಡು, ಬರಲ್ಲ ಹಾಕೊಳಕಲ್ಲ. ನಿಮ್ದು ಯಾರಿಗೂ ಈ ತರ ರಿಯಾಕ್ಟ್ ಮಾಡಲ್ಲ ಅಂತ ಸಾರಿ. ನಿನ್ನೆ ಕಾಲಾಟ ಮಾಡಿದ್ದಕ್ಕೆ ನಾವು ರೆಸ್ಟ್ ಟೈಮ್ಸ್ ಅಲ್ಲಿ ಏನೋ ಆಗಿದೆ, ನಾವೇ ಸಾರ್ಟ್ ಔಟ್ ಮಾಡ್ಕೊಂತ ಇದ್ವಿ ಅಂತ ಹೇಳಿ. ಅಲ್ಲಿ ದೋಸೆ ಹಾಕುವಾಗ ಇವಾಗ ಏನ್ ಹೇಳ್ತಾರೆ, ನಾವು ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂತ ಇದ್ರಿ. ಈ ತರ ಏನೋ ಒಂದು ಇದು ರೆಸ್ಟ್ ಟೈಮ್ಸ್ ಅಲ್ಲಿ ಈ ತರ ಟೈಮಲ್ಲಿ ಆಗುತ್ತೆ ಅಂತ ಹೇಳೋದು. ರಿಯಾಕ್ಟ್ ಮಾಡಲ್ಲ. ಇದ್ದಾಗ ನಾವು ಆತರ ಯಾರಿಗೂ ತಳ್ಳಾಟ ಮಾಡಿಲ್ಲ ಬ್ರದರ್, ಎಲ್ಲಾರ್ಗು ಅದೇ ತರ ಮಾಡಿರೋ ತರ ಹೇಳ್ತಿಲ್ಲ ಬ್ರದರ್. ಎಷ್ಟ್ ಜನ ಬರ್ತಾರೆ ಹೇಳಿ, ಎಲ್ಲಾರ್ಗು ಇದೇ ತರ ಮಾಡಿರೋ ತರ. ಬ್ರದರ್ ಇದು ವಿಡಿಯೋ ಫುಲ್ ಆಗಿ ಗೈಸ್, ಇದೇ ಹೋಟ್ಲಲ್ಲಿ ದೋಸೆ ತಿಂತಾ ಇದ್ದೀವಿ, ಬೆಣ್ಣೆ ದೋಸೆ. ಬ್ರಾ ಒಳ್ಳೆ ಬೆಣ್ಣೆ ಇಟ್ಬಿಟ್ಟವ್ರೆ. ಹೆಂಗ್ ಕಾಣ್ತವ್ನು ಗೊತ್ತಾ? ಇದ್ರಲ್ಲಿ ಒಳ್ಳೆ ಕಳ್ಳನಂಗೆ ಕಾಣ್ತಾವ್. ನೀವು ನಿಜವಾಗ್ಲೂ ಕಳ್ಳನಂಗೆ ಕಾಣ್ತಾವನೆ. ಬನ್ನಿ ಬನ್ನಿ, ಪರವಾಗಿಲ್ಲ. ಇಲ್ಲ ಮಾಡೋ, ಈ ಕಡೆ ವಯಸ್ಸು ಬರುತ್ತಾ? ಅಣ್ಣಂಗೊಂದು ದೋಸೆ ಕೊಡ್ಸಿ. ದೋಸೆ ಕೊಡ್ತವ್ರೆ. ದೋಸೆ ಚೆನ್ನಾಗೈತೆ, ದಯವಿಟ್ಟು ಬ್ಯಾಡ್ ರಿವ್ಯೂ ಹಾಕಕ್ ಹೋಗ್ಬೇಡಿ. ಹೋಟೆಲ್ ಅವ್ರು ಏನೋ ತಪ್ಪು ಸಾರಿ ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಏನೋ ಆ ಥರ ರ್ಯಾಶ್ ಆಗಿ ಮಾತಾಡಬಾರ್ದಂತ. ದೋಸೆ ಹೆಂಗೈತೆ? ದೋಸೆ ಮಾತ್ರ ಚೆನ್ನಾಗೈತೆ. ಥ್ಯಾಂಕ್ಸ್ ಅಣ್ಣ ದೋಸೆ ಕೊಟ್ಟಿದ್ಕೆ, ಚೆನ್ನಾಗೈತೆ. ಅಯ್ಯ ಗುರು, ನಂಗೆ ಕೊಟ್ಟಿದ್ಕೆ ಅಂತ ಹೇಳಿದ್ದು, ಫ್ರೀಯಾಗಿ ಕೊಟ್ಟಿರೋ ಅನ್ಲಿಲ್ಲ. ಕೊಡ್ತೀವಿ.